ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಸೊ ಇವತ್ತಿನ ಅಡುಗೆ ಬಂದುಬಿಟ್ಟು ಪಡ್ಡು. ಸೊ ಇದು ನಾರ್ಮಲ್ ಪಡ್ಡು ಅಲ್ಲ. ಸೊ ನಾವು ಸ್ವಲ್ಪ ವೆರೈಟಿಯಾಗಿ ಟ್ರೈ ಮಾಡಿದ್ದೀವಿ, ಚೆನ್ನಾಗಿ ಬಂದಿದೆ. ಸೊ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇದನ್ನು ನೀವು ಬೆಳಗ್ಗೆ ಬಿಸಿಯಾಗಿ ಬ್ರೇಕ್ಫಾಸ್ಟ್ಗಾಗಲಿ ಇಲ್ಲ ಈವ್ನಿಂಗ್ ಆಗಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇದ್ರ ಜೊತೆ ಕರ್ರಿ, ನಾನ್ ವೆಜ್ ಆದರೂ ಟ್ರೈ ಮಾಡ್ಬೋದು, ವೆಜ್ ಆದರೂ ಟ್ರೈ ಮಾಡ್ಬೋದು, ಇಲ್ಲ ನಿಮ್ಗೆ ಅದು ಬೇಡ ಅಂದರೆ ಚಟ್ನಿ ಕೂಡ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ಪಾತ್ರೆಯಲ್ಲಿ ಉದ್ದಿನಬೇಳೆ ಹಾಕಿ ನೆನೆಸ್ಕೊಳ್ಳಿ, ನೀರು ಹಾಕಿ. ಸೊ ನೆನೆಸಾದ್ಮೇಲೆ ರುಬ್ಕೊಳ್ಳಿ, ಚೆನ್ನಾಗಿ ರುಬ್ಕೊಂಡು ಅದು ಯಾವ ತಿಕ್ನೆಸ್ಸಲ್ಲಿ ಬೇಕೋ ಆ ರೀತಿ ನೀವು ಪ್ರಮಾಣದಲ್ಲಿ ನೀರು ಹಾಕಿ ರುಬ್ಕೊಳ್ಳಿ. ಸೊ ಅದಾಗ್ತಾ ಇದ್ದಂಗೆ ಅದಕ್ಕೆ ಉಪ್ಪು, ಬೇಕಿಂಗ್ ಸೋಡಾ, ಬೇಕಾದಷ್ಟು ನೀರು ಹಾಕಿ ಚೆನ್ನಾಗಿ ಕಲಸಿಕ್ಕೊಳ್ಳಿ. ಸೊ ಇದಾದಮೇಲೆ ಒಂದು ಪಾತ್ರೆ ತೊಗೊಂಡು ಒಂದು ಬಾಣಲಿ ಹತ್ರ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಈ ಥರ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಸೊ ನಿಮ್ಗೆ ಬೇಕಾದರೆ ಬೇರೆ ಏನಾದರೂ ಹಾಕೋಬೋದು ಎಕ್ಸ್ಟ್ರಾ. ಸೊ ಅದಾದಮೇಲೆ ಕ್ಯಾರೆಟ್ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಸೊ ಇದು ಹೇಗಂದ್ರೆ ಕ್ಯಾರೆಟ್ ಪಲ್ಯ ಥರನೇ ಮಾಡಿ, ಬಟ್ ಅದ್ರ ಜೊತೆಗೆ ಈರುಳ್ಳಿ, ಕ್ಯಾಪ್ಸಿಕಮ್ ಸ್ವಲ್ಪ ಯಥೇಚ್ಛವಾಗಿ ಹಾಕಿರಿ, ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಪಡ್ಡು ಜೊತೆಗೆ. ಲಾಸ್ಟಲ್ಲಿ ಹುರ್ಕೊಂಡಾದ್ಮೇಲೆ ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡ್ಕೊಳ್ಳಿ. ಸೊ ನೋಡಿ, ಈ ಥರ ನಮಗೆ ಸ್ವಲ್ಪ ಪ್ರಮಾಣದಲ್ಲಿ ಬೇಕಾಗಿತ್ತು. ಸೊ ನಾವು ಈ ಥರ ಟ್ರೈ ಮಾಡಿದ್ದೀವಿ. ಸೊ ನಿಮಗೆ ಜಾಸ್ತಿ ಬೇಕು ಇನ್ನು ಅಂದರೆ ನಿಮಗೆ ರುಚಿಗೆ ಎಷ್ಟು ಯಾವ ರೀತಿ ಇಷ್ಟ ಆಗುತ್ತೋ ಆ ಥರ ಟ್ರೈ ಮಾಡಿ. ಸೊ ನೋಡಿ, ಈ ಥರ ಇದಾದಮೇಲೆ ಇದನ್ನು ಹಿಟ್ಟಿಗೆ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ. ಫಸ್ಟ್ ಒಂದು ಸಲ ಹಾಕಿ ರುಬ್ಕೊಳ್ಳಿ. ಸೊ ನಿಮಗೆ ಸಾಲದೇ ಇದ್ದು ತಿರ್ಗಾ ಇನ್ನೊಂದು ಸಲ ಹೇಗೆ ನಾವು ವೀಡಿಯೋದಲ್ಲಿ ಹಾಕ್ತಾಯಿದ್ದೀವಿ ಆ ಥರ ಹಾಕಿ ರುಬ್ಕೊಳ್ಳಿ. ರುಬ್ಬಾದ್ಮೇಲೆ ಗೊತ್ತಲ್ಲ ನಿಮಗೆ, ಪಡ್ಡು ಪ್ಯಾನ್ ಇಕ್ಕಿ ಈ ಥರ ಸೇಮ್ ಪಡ್ಡು ಹೇಗೆ ಬಿಡ್ತೀವೋ ಅದೇ ಥರ ಹಾಕಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗಿದೆ, ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಾನು ಹೇಳಿದ್ನಲ್ಲ, ಕರ್ರಿ, ನಾನ್ ವೆಜ್ ಕರ್ರಿ ಇಲ್ಲ ವೆಜ್ ಕರ್ರಿ ಇಲ್ಲ ಚಟ್ನಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್. ಇನ್ನೊಂದು ವೀಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ.